ಪರಿಮಳ ಅದು ಆ ಮನೆಯನ್ನು ಜೀವಂತವಾಗಿರಿಸುತ್ತೆ. ಆ ಮನೆ ಆ ಮನುಷ್ಯನ ಮನಸ್ಸಾಗಿ ಬದಲಾಗುತ್ತೆ. ಎಲ್ಲಿಯೂ ಯಾರೂ ಇಲ್ಲದೇ ಇದ್ದಾಗ ತನ್ನಿಂದ ತಾನೇ, ಅದಕ್ಕೆ ಅದು ಭವನ ಆಗಬೇಕು ಅಂತ. ಎಲ್ಲಿ ಭಕ್ತಿ ಭಜನೆ ಭಗವಂತ ಭಕ್ತರು ಅಂತ ಅನ್ನೋದೆಲ್ಲ ಆ ಮನೆಯಲ್ಲಿ ನೆಲೆಸುತ್ತೋ ಆ ಮನೆಯ ಕಳೆಯೇ ಬೇರೆ ಆಗುತ್ತೆ. ಯಾವಾಗ ಅಲ್ಲಿ ಬರೀ ದರೋಡೆಕೋರರು, ತುಂಟಕೋರರು, ವ್ಯಾಪಾರಿಗಳು ಅಥವಾ ಮೋಸ ಮಾಡುವಂಥವ್ರು ಇಂಥವರೇ ತುಂಬಿಕೊಂಡು ಓಡಾಡ್ತಾ ಇದ್ದಾರೆ ಎಂದಾಗ ಅಲ್ಲಿಯ ವಾತಾವರಣವೇ ಬೇರೆ ಇರುತ್ತೆ. ಯಾರೂ ಇಲ್ಲದೆ ಇದ್ದಾಗಂತೂ ಯಾರನ್ನೂ ನೋಡಲು ಇಷ್ಟಪಡದ ಕತ್ತಲೆಯಲ್ಲೇ ಎನ್ನುವ ಬಯಕೆ ಉಳ್ಳ ರಕ್ಕಸ ಶಕ್ತಿಗಳು, ಪಿಶಾಚಗಳು, ಬ್ರಹ್ಮರಾಕ್ಷಸಾದಿ ದುಷ್ಟಚೇತನಗಳಲ್ಲಿ ಸೇರಿಕೊಂಡಾಗ ಆ ದನಿ ಅದೇ ರೀತಿ ನೀರವತೆ ಎನ್ನುವುದು ನಮಗೆ ಕಿವಿಗೆ ಶಬ್ದ ಕೇಳಿಸದೇ ಇದ್ದರೂ ಕೂಡ ಎದೆಗೆ ಅಥವಾ ಸಾಕ್ಷಿಗೆ ಗೋಚರ ಆಗುವಂತಹ ಒಂದು ಧ್ವನಿ ಗೊತ್ತಾಗುವಂತೆ ಎಲ್ಲ ಅಲ್ಲಿಯ ಚೇತನಗಳು ಮೌನ ವಹಿಸಿದ್ದಾವೆ, ದೇವತೆಗಳು ದಿಕ್ಕೆಟ್ಟು ಓಡಿ ಹೋಗಿದ್ದಾರೆ. ಇಂತಹ ಪರಿಸ್ಥಿತಿಯನ್ನಲ್ಲಿ ನೋಡಿ ರುದಂತಮಿವ ವೃಕ್ಷೈಶ್ಚ, ಮರಗಳೆಲ್ಲ ಯಾಕೋ ಬಾಡಿ ಎಲೆಗಳನ್ನು ಕೆಳಕ್ಕೆ ಜಾರಿಸಿಕೊಂಡು ಅಳುತ್ತಿರುವಂತೆ ಕಾಣ್ತಾ ಇದೆ. ಮ್ಲಾನ ಪುಷ್ಪ ಮೃಗದ್ವಿಜಂ, ಹಕ್ಕಿಗಳು ಪ್ರಾಣಿಗಳು ಅಂತೆಯೇ ಪುಷ್ಪಗಳು ಬಾಡಿದ ಕಣ್ಣು ಬಾಡಿದ ಪಕಳೆಗಳುಳ್ಳವುಗಳಾಗಿ, ಹಾಗೆಯೇ ಶ್ರಿಯ ವಿಹೀನಂ ವಿಧ್ವಸ್ತಂ, ಯಾರೋ ಜೋರಾಗಿ ಬಂದು ಬೈದು ಹೋದ ಹಾಗೆ, ಅದಕ್ಕೆ 4 ಏಟು ಕೊಟ್ಟು ಮೂಲೆಯಲ್ಲಿ ಮಲಗಿಸಿದ ಹಾಗೆ, ತಮ್ಮ ಪಾಡಿಗೆ ತಾವಿದ್ದು ಯಾವುದನ್ನು ನೋಡಿದರೆ ಕೇಳಿದರೆ ನಾವೆಲ್ಲಿ ಸಾಕ್ಷಿ ಹೇಳಬೇಕಾಗುತ್ತೋ ಅನ್ನೋ ಭಯದಿಂದ ನಮಗೇನು ಗೊತ್ತಿಲ್ಲ ಅಂತ ತಲೆ ಅಡಿಗೆ ಹಾಕಿ ಮಲಗಿದಂತೆ ಇಡೀ ಪರಿಸರ ಕಾಣ್ತಾ ಇದೆ. ಸಂತ್ಯಕ್ತ ವನದೇವತಂ, ಇಡೀ ವನದ ದೇವತೆಗಳು ಯಾರೂ ಇಲ್ಲ ಅಲ್ಲಿ. ಸಂತ್ಯಕ್ತ ವನ ದೇವತಂ, ಆ ಇಡೀ ಆಶ್ರಮದ ಪರಿಸರದಲ್ಲಿ ಯಾವುದಾದ್ರೂ ದೇವತೆಗಳನ್ನು ಕೇಳೋಣ ಅಂದರೆ ಅಲ್ಲಿ ಯಾರೂ ಇಲ್ಲ. ಪೂರ್ತಿ ನಿಶ್ಚೇಷ್ಟಿತವಾದಂತಹ ಸ್ಥಿತಿಯಲ್ಲಿ ಆ ಆಶ್ರಮ ನಿಂತುಕೊಂಡಿದೆ.